ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಕುರ್ತಿ ಡ್ರಾಫ್ಟಿಂಗ್ ಕುರ್ತಿ ಡ್ರಾಫ್ಟಿಂಗ್ ತೋರಿಸ್ತೀನಿ. ಸೊ ಇದ್ರದ್ದು ಮೆಷರ್ಮೆಂಟ್ ನೋಡಿ, ಇದು ನನ್ನ ಮೆಷರ್ಮೆಂಟ್. ಸೊ ಇದನ್ನ ಹೇಗೆ ತಗೊಂಡೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ. ಸೊ ಅದರಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ರಿ ನಮಗೆ ಡ್ರಾಫ್ಟಿಂಗ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಡ್ರಾಫ್ಟಿಂಗ್ ನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಏನ್ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಕುರ್ತಿಗೆ, ಸೊ ಇಷ್ಟು ಮೆಷರ್ಮೆಂಟ್ ಇದೆ. ಸೊ ಈ ಮೆಷರ್ಮೆಂಟ್ ನ ಹೇಗೆ ತಗೊಳ್ಳೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಯಾರು ನೋಡಿಲ್ಲ ನೋಡಿ. ಸೊ ನೋಡ್ದಿರೋರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲೋಗಿ ಚೆಕ್ ಮಾಡಿ. ಫಸ್ಟ್ ನೀವು ಆ ವಿಡಿಯೋ ನೋಡಿ, ಆಮೇಲೆ ಈ ಡ್ರಾಫ್ಟಿಂಗ್ ವಿಡಿಯೋ ನೋಡಿದ್ರೆ ತುಂಬಾನೇ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಕಂಪ್ಲೀಟ್ ಕುರ್ತಿ ಹೇಗೆ ನಾವು ಮಾರ್ಕಿಂಗ್ ಮಾಡೋದು, ಸೊ ಅದರಲ್ಲಿ ಹೇಗೆ ಮೆಷರ್ಮೆಂಟ್ ತಗೋಬೇಕು, ಯಾವೆಲ್ಲ ಮೆಷರ್ಮೆಂಟ್ ತಗೋಬೇಕು ಅಂತ ಆ ವಿಡಿಯೋದಲ್ಲಿ ಹೇಳಿದೀನಿ. ಸೊ ಇದರಲ್ಲಿ ನಾವು ಎಕ್ಸ್ಟ್ರಾ ಎಷ್ಟು ತಗೊಳ್ಬೇಕು, ಲೂಸಿಂಗ್ ಎಷ್ಟು ತಗೊಳ್ಬೇಕು, ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕುರ್ತಿ ಡ್ರಾಫ್ಟಿಂಗ್ ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೇನ್ ಮೆಷರ್ಮೆಂಟ್ ಇದೆ, ಸೊ ಇದನ್ನ ಹೇಗೆ ತಗೊಳ್ಳೋದು ಅನ್ನೋ ವಿಡಿಯೋನ ಹಾಕಿರ್ತೀನಿ. ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು, ಲಿಂಕ್ ಇರುತ್ತೆ, ನೀವು ಅಲ್ಲಿ ಹೋಗ್ಬೋದು, ಅಥವಾ ನನ್ನ ಚಾನಲ್ ಚೆಕ್ ಮಾಡಿದ್ರು ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಸೊ ಇವಾಗ ನಾನು 40 ಇಂಚ್ ಲೆಂತ್ ಕುರ್ತಿ ಅಥವಾ ಟಾಪ್ ಅಥವಾ ಡ್ರೆಸ್ ಅಂತ ಏನ್ ಕರಿತೀವಿ ಆಡು ಭಾಷೆಯಲ್ಲಿ, ಸೊ ಅದ್ರದ್ದು ಲೆಂತ್ ಬಂದು 40 ಇಂಚ್ ನೋಡಿ. ಉದ್ದ 40 ಇಂಚು, ಶೋಲ್ಡರ್ 15.5, ಅಪ್ಪರ್ ಚೆಸ್ಟ್ 36 ಇಂಚು, ಮಿಡಲ್ ಚೆಸ್ಟ್ 38, ವೇಸ್ಟ್ ರೌಂಡ್ 34, 90, ಬಸ್ ಲೆಂತ್ 10.5, ವೇಸ್ಟ್ ಲೆಂತ್ 15, ಹಿಪ್ ಲೆಂತ್ 21. ಸೊ ಇಷ್ಟು ಮೆಷರ್ಮೆಂಟ್ ಶೋಲ್ಡರ್ ಡ್ರಾಫ್ಟಿಂಗ್ ಗೆ ಬೇಕು. ಸೊ ಇದನ್ನ ಹೇಗೆ ತೆಗೆಯೋದು ಅಂತ ನಾನು ಹೇಳಿದ್ನಲ್ಲ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀಟಾಗಿ ತೋರಿಸಿದೀನಿ, ಪರ್ಫೆಕ್ಟ್ ಆಗಿ ತೋರಿಸಿದೀನಿ. ಸೊ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ, ನಿಮ್ಗೆ ತುಂಬಾನೇ ನೀಟಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಫಸ್ಟ್ ಲೆಂತ್ ಎಷ್ಟು ತಗೊಂಡಿದೀನಿ ನೋಡಿ. ಲೆಂತ್ ಬಂದು 40 ಇಂಚ್ ತಗೊಂಡಿದೀನಿ. 40 ಇಂಚ್ಗೆ ನಾವು ಎಷ್ಟು ಇಂಚ್ ಆಡ್ ಮಾಡ್ಕೊಳ್ಬೇಕು, ಸೊ ಎಲ್ಲಿ ಆಡ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಬಂದು 40 ಇಂಚ್ಗೆ ನಾವು ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಹೋಗುತ್ತೆ. ಹಾಗೆ ಕೆಳಗಡೆ ಬಾಟಮ್ ಅಲ್ಲಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ 1 ಇಂಚು. ಸೊ ಟೋಟಲ್ 1.5 ಇಂಚು. 40 ಇಂಚ್ಗೆ 1.5 ಇಂಚು ಸೇರಿಸಿ 41.5 ಇಂಚು ನೋಡಿ. 40 ಪ್ಲಸ್ 1.5. ಸೊ ಯಾವುದೇ ಸೈಜ್ ಆಗ್ಲಿ, ಎಷ್ಟೇ ಲೆಂತ್ ಇರ್ಲಿ, ಸೊ ಯಾವುದೇ ಸೈಜು ಎಷ್ಟೇ ಲೆಂತ್ ಆಗಿರ್ಲಿ, ಅದಕ್ಕೆ ನೀವು 1.5 ಇಂಚು ಆಡ್ ಮಾಡ್ಕೊಳ್ಬೇಕು. ಸೊ ಅವಾಗ ನಮ್ಗೆ ಎಷ್ಟು ಬರುತ್ತೆ, 41.5 ಇಂಚು. ಸೊ ಈಗ ಇಲ್ಲಿ ನಾನು 41.5 ಇಂಚು ಲೆಂತ್ ಹಾಕೊಳ್ತೀನಿ. ಸೊ ಬೋರ್ಡ್ ಚಿಕ್ಕದಿರೋದ್ರಿಂದ ಸೊ ನಾನು ಲೆಂತ್ ಏನ್ ಮಾಡ್ತೀನಿ, ಇಲ್ಲಿವರೆಗೂ ಹಾಕೊಳ್ತೀನಿ. ಸೊ ಕಡಿಮೆ ಬರುತ್ತೆ, ಬಟ್ ನೀವು ಕನ್ಸಿಡರ್ ಮಾಡ್ಬೇಕು. ಸೊ 41.5 ಇಂಚ್ ಹಾಕಿದೀನಿ ಅಂತ. ಸೊ ಇಲ್ಲಿ ಏನಾಗಿದೆ, ಬೋರ್ಡ್ ಲೆಂತ್ ಕಡಿಮೆ ಇದೆ. ಸೊ ಹಂಗಾಗಿ ಸೊ ಏನಿದೆ ಬೋರ್ಡ್ ಲೆಂತ್ ಫುಲ್ಲು ನಾನು ಅದನ್ನ ಯೂಸ್ ಮಾಡ್ಕೊಳ್ತೀನಿ. ಬಟ್ ಬೋರ್ಡ್ ಲೆಂತ್ ಬಂದು ಕಡಿಮೆ ಇದೆ, ನೀವು ಅದನ್ನ 41.5 ಇಂಚು ನೀವು ಹಾಕೊಳ್ಳುವಾಗ ಕರೆಕ್ಟ್ ಆಗಿ ಅಷ್ಟು ಹಾಕೊಂಬಿಡಿ, ಆಯ್ತಾ. ಸೊ ನೋಡಿ, ಇಲ್ಲಿಂದ ನನಗೆ ಈ ಬೋರ್ಡ್ ಅಲ್ಲಿ ನನಗೆ ಸಿಕ್ಕಿರುವಂತದ್ದು, ಬೋರ್ಡ್ ಉದ್ದ ನನಗೆ ಇಲ್ಲಿಂದ ಸಿಕ್ಕಿರುವಂತದ್ದು ಸೊ ಬರೀ ನನಗೆ 30 ಇಂಚು ಸಿಕ್ಕಿದೆ. ಸೊ 41.5 ಇಂಚು ನೀವು ಡ್ರೆಸ್ ಮೇಲೆ ಡ್ರಾಫ್ಟಿಂಗ್ ಹಾಕೊಳ್ಳುವಾಗ 41.5 ಇಂಚು ಡ್ರೆಸ್ ಮೇಲೆ ಮಾರ್ಕ್ ಮಾಡುವಾಗ ಏನಿದೆ ಎಕ್ಸಾಕ್ಟ್ ಹಾಕೊಳ್ಳಿ, ಆಯ್ತಾ. ಸೊ ಇವಾಗ ನೆಕ್ಸ್ಟ್ ಶೋಲ್ಡರ್ ಇಡ್ಬೇಕು. ಶೋಲ್ಡರ್ ಎಷ್ಟಿದೆ ನಮ್ದು, 15.5 ಇಂಚು ಇದೆ ಶೋಲ್ಡರ್. ಸೊ ಶೋಲ್ಡರ್ ಎಷ್ಟಿದೆ ಅಷ್ಟು ಇಟ್ಕೊಂಡ್ಬಿಡೋದಾ. ಸೊ ಯಾವಾಗ ಶೋಲ್ಡರ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳೋದು ಅಂತಂದ್ರೆ, ಒಂದು ಬೋಟ್ ನೆಕ್ ಕುರ್ತಿ ಆಗಿರ್ಬೇಕು, ಸೊ ಇಲ್ಲ ಕಾಲರ್ ನೆಕ್ ಕುರ್ತಿ ಆಗಿರ್ಬೇಕು. ಸೊ ಆವಾಗ ನಮ್ದು ಶೋಲ್ಡರ್ ಎಷ್ಟಿದೆ ಸೊ ಅಷ್ಟು ಇಟ್ಕೊಳ್ಬೇಕು. ಸೊ ಇವಾಗ ಬಂದು ನಾನು ನಾರ್ಮಲ್ ಕುರ್ತಿ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ನಾನು 6.5 ಇಂಚು ಶೋಲ್ಡರ್ ಇಟ್ಕೊಳ್ತೀನಿ. ನನ್ನ ಮೆಷರ್ಮೆಂಟ್ಗೆ 6.5 ಇಂಚು ಶೋಲ್ಡರ್ ಇಟ್ಕೊಳ್ತೀನಿ. ಸೊ ಏನಕ್ಕಪ್ಪ ಅಂತ ಅಂದ್ರೆ, ನಮ್ದು ಏನಿದೆ 15.5 ಇಂಚು. ಸೊ 6.5 ಇಂಚ್ ಅಂತ ಅಂದ್ರೆ ಅದು ಡಬಲ್ ಅಲ್ಲಿ ಇವಾಗ ಫುಲ್ ಶೋಲ್ಡರ್ ಹೇಳಿರೋದು. ಸೊ ಇಲ್ಲಿ ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಆಗ್ತಾ ಇರೋದ್ರಿಂದ 6.5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಅಂದ್ರೆ 13 ಇಂಚ್ ಆಗುತ್ತೆ. ಸೊ ಅಂದ್ರೆ ನಂದು ಇರೋದು 15.5, ರೆಡಿ ಶೋಲ್ಡರ್ ಇರೋದು 15.5. ಸೊ -2 ಇಂಚ್ ಮಾಡಿ ನಾನು 13 ಇಂಚ್ ಇಟ್ಕೊಂಡಿದ್ದೀನಿ. ಏನಕ್ಕೆ -2 ಇಂಚ್ ಮಾಡಿದೀನಿ, ಶೋಲ್ಡರ್ ಅಲ್ಲಿ ಫ್ರಂಟ್ ಅಲ್ಲಿ ಇದೇನು ತುಂಬಾ ಹೆವಿ ಡೀಪ್ ಅಲ್ಲ, ನಾರ್ಮಲ್ ಡೀಪ್. ಫ್ರಂಟ್ ಅಲ್ಲಿ 6 ಇಂಚು, ಬ್ಯಾಕ್ ಅಲ್ಲಿ 6 ಇಂಚು. ಸೊ 6 ಇಂಚು ನಾನು ಡೀಪ್ ಇಟ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ಇಲ್ಲಿ 2 ಇಂಚು ಮೈನಸ್ ಮಾಡಿದ್ದೀನಿ. ಸಪೋಸ್ ಅದೇ ನಾನು ಏನಾದ್ರು ಕಾಲರ್ ಕುರ್ತಿ ಅಥವಾ ಬೋಟ್ ನೆಕ್ ಆಗಿದ್ರೆ ಏನು 15.5 ಇಂಚು ಶೋಲ್ಡರ್ ಇದೆ ಸೊ ಅಷ್ಟು ನಾನು ಇಟ್ಕೊಳ್ತಾ ಇದ್ದೆ. ಸೊ 2 ಇಂಚು ಯಾವುದೇ ಸೈಜ್ ಆಗ್ಲಿ, ಸೊ 6 ಇಂಚು ಅಥವಾ 5 ಇಂಚು ಅಥವಾ 6 ಇಂಚು ಅಥವಾ 7 ಇಂಚು ಸೊ ಇಷ್ಟು ಇಟ್ಕೊಳ್ತೀರಾ ಅಂದ್ರೆ ನಿಮ್ದು ಏನ್ ಎಕ್ಸಾಕ್ಟ್ ಶೋಲ್ಡರ್ ಇದೆ ಅದ್ರಲ್ಲಿ 2 ಇಂಚು ಮೈನಸ್ ಮಾಡ್ಬಿಟ್ಟು ಮಿಕ್ಕಿದನ್ನ ನೀವು ಇಲ್ಲಿ
ಹಾಕೊಳ್ಬೇಕು. ಸೊ ಇದ್ರಲ್ಲಿ ನೆಕ್ ಅಗಲ 3 ಇಂಚು. ಸೊ ಇಲ್ಲಿಂದ ನಾನು ನೆಕ್ ಅಗಲನ 3 ಇಂಚ್ಗೆ ಮಾರ್ಕ್ ಹಾಕ್ತಿದ್ದೀನಿ. ಸೊ ಇದು ಬಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಸೊ ಅಂದ್ರೆ ಈ ನೆಕ್ ಅಗಲ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್, ಆಲ್ಮೋಸ್ಟ್ ಎಲ್ಲರೂ ಇಟ್ಕೊಳ್ಬಹುದು. ಸ್ಮಾಲ್ ಸೈಜ್ ಕೂಡ ಇಟ್ಕೊಳ್ಬಹುದು. ಸ್ವಲ್ಪ ಬ್ರಾಡ್ ಅನ್ಸುತ್ತೆ, ಅಥವಾ 1/4 ಇಂಚ್ ಕಡಿಮೆ ಮಾಡಿ 2.25 ಇಂಚ್ ಕೊಟ್ಟು ಇಟ್ಕೊಳ್ಳಿ. ಸ್ಮಾಲ್ ಸೈಜ್ ಅಂದ್ರೆ 28, 30, 31 ಯಾರು 32 ವರ್ಗು ಯಾರು ಇರ್ತೀರಾ ಅದು 2.25, ಅಥವಾ ನೀವು 3 ಇಂಚ್ ಇಟ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ಒಂಚೂರು ನೆಕ್ ಅಗಲ ಕಡಿಮೆ ಇಟ್ಕೊಳ್ತೀವಿ ಅಂದ್ರೆ 2.25 ಇಂಚ್ ಇಟ್ಕೊಳ್ಳಿ. ಸೊ ಇವಾಗ ಆರ್ಮೋಲ್ ಲೆಂತ್ ಹಾಕೊಳ್ಬೇಕು. ಆರ್ಮೋಲ್ ಲೆಂತ್ ಎಷ್ಟು ಇಟ್ಕೊಳ್ಬೇಕು? ಸೊ ಇಲ್ಲಿ ಫಸ್ಟ್ ನಾವು ನೋಡ್ಬೇಕು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ. ಆರ್ಮೋಲ್ ರೌಂಡ್ ಬಂದು ನೋಡಿ, ಇಲ್ಲಿ ಬರೀತೀನಿ. ಆರ್ಮೋಲ್ ರೌಂಡ್ ಬಂದು 15 ಇಂಚು. ಆರ್ಮೋಲ್ ರೌಂಡ್ ಬಂದು 15 ಇಂಚು. ಸೊ ಆರ್ಮೋಲ್ ರೌಂಡ್ 15 ಇಂಚು ಅಂದ್ರೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ 6.5 ಇಂಚು ಶೋಲ್ಡರ್ ತಗೊಂಡಿದ್ದೀನಲ್ಲ, ಸೊ ಅದಕ್ಕೆ 1/2 ಇಂಚು ಸೇರಿಸಿ ನಾನು 7 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ತೀನಿ. ಸೊ 7 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು ನೋಡಿ, ಈ ರೀತಿ ಒಂದು ಲೈನ್ ಹಾಕೊಂಬಿಡಿ ಫಸ್ಟ್. ಸೊ ಇಲ್ಲಿಂದ ಇಲ್ಲಿ ಏನ್ 6.5 ಇಂಚ್ ಮಾರ್ಕ್ ಹಾಕಿದೀನಿ, ಅದೇ 6.5 ಇಂಚ್ನ ನಾನು ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ತೀನಿ. ಈ ತರ. ಸೊ ಈಗ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 36 ಇಂಚು. ಅಪ್ಪರ್ ಚೆಸ್ಟ್ ಏನಿದೆ ನೀವು ಇದನ್ನ ಹಾಕ್ಬೇಕು, ಅಪ್ಪರ್ ಚೆಸ್ಟ್ ನ ಹಾಕ್ಬೇಕು, ಮಿಡಲ್ ಚೆಸ್ಟ್ ಅಲ್ಲ. ಸೊ ಅಪ್ಪರ್ ಚೆಸ್ಟ್ ಬಂದು 36 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಬರುತ್ತೆ. ಸೊ 9 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. ಸೊ ಈಗ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ನೋಡಿ, ಆರ್ಮೋಲ್ ಸ್ಕೇಲ್ ನ ಈ ನಡುವೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆರ್ಮೋಲ್ ಸ್ಕೇಲ್ ಇಟ್ಟು ಇಲ್ಲಿ ನೀಟಾಗಿ ರೌಂಡ್ ಶೇಪ್ ಬರೋ ತರ ನೋಡಿ. ಸೊ ಈ ತರ ಮಾರ್ಕ್ ಹಾಕೊಂಬಿಡಿ, ಆರ್ಮೋಲ್ ಶೇಪ್ ಕೊಡಿ. ಏನ್ ಆರ್ಮೋಲ್ ರೌಂಡ್ ಶೇಪ್ ಕೊಡ್ತೀವಿ, ಸೊ ಏನ್ ಚೆಸ್ಟ್ ಮೆಷರ್ಮೆಂಟ್ ಇದೆ ನಮ್ ಫಿಟ್ಟಿಂಗ್ ಸ್ಟಿಚ್, ಸೊ ಅದ್ರೊಳಗಡೆನೆ ಬರ್ಬೇಕು. ಸೊ ಈಗ ನಮ್ದು ಆರ್ಮೋಲ್ ರೌಂಡ್ ಎಷ್ಟಿದೆ, 15 ಇಂಚ್ ಇದೆ. ಆರ್ಮೋಲ್ ರೌಂಡ್ 15 ಇಂಚ್ ಇದೆ ಅಂದ್ರೆ ಫ್ರಂಟ್ ಅಲ್ಲಿ ಅರ್ಧ, ಬ್ಯಾಕ್ ಅಲ್ಲಿ ಅರ್ಧ ಹೋಗುತ್ತೆ. ಪೂರ್ತಿ ರೌಂಡ್ ಬಂದು 15 ಇಂಚು. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 7.5 ಇಂಚು. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ, ಎಷ್ಟು 7.5 ಇದೆಯಾ, 7.5 ಇದೆಯಾ ಅಂತ ನೋಡಿ. ಎಕ್ಸಾಕ್ಟ್ ಆಗಿ 7.5 ಇಂಚು ಬರ್ತಾ ಇದೆ. ಸೊ ನೀವು ಹಾಕ್ಬಿಟ್ಟು ಮೆಷರ್ ಮಾಡಿ ನೋಡಿ. ಸಪೋಸ್ ನೀವು ಏನ್ ನಾವು ಶೋಲ್ಡರ್ ಇಟ್ಟಿದೀವಿ ಅದಕ್ಕೆ 1/2 ಇಂಚು ಸೇರಿಸಿ ನಾವು ಎಕ್ಸ್ಟ್ರಾ ಇಟ್ಟಾಗ ನಮ್ದು ಏನ್ ಆರ್ಮೋಲ್ ರೌಂಡ್ ಇದೆ ಅದು ಎಕ್ಸಾಕ್ಟ್ ಆಗಿ ಬರುತ್ತೆ. ಏನ್ ಆರ್ಮೋಲ್ ರೌಂಡ್ ಇದೆ, ಈ ಚೆಸ್ಟ್ ಮೆಷರ್ಮೆಂಟ್ ಇದೆಯಲ್ಲ, ಸೊ ಇದು ಈ ಆರ್ಮೋಲ್ ರೌಂಡ್ ಹಾಗೆ ಚೆಸ್ಟ್ ಮೆಷರ್ಮೆಂಟ್ ಇದೆರಡು ಒಂದೇ ನೀಟಾಗಿ ಮ್ಯಾಚ್ ಆಗ್ಬೇಕು. ಸಪೋಸ್ ಇದು ಜಾಸ್ತಿ ಆಯ್ತು ಅಂತಂದ್ರೆ ಈ ಲೆಂತ್ ಇದೆಯಲ್ಲ ಇದನ್ನ ಕಡಿಮೆ ಮಾಡ್ಕೊಳ್ಳಿ. ಸಪೋಸ್ ಇದು ಕಡಿಮೆ ಆಯ್ತು ಅಂದ್ರೆ ಈ ಲೆಂತ್ ಇದೆಯಲ್ಲ ಇದನ್ನ ಜಾಸ್ತಿ ಮಾಡ್ಕೊಂಡು ಇದನ್ನ ಈ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಅವಾಗ ದೊಡ್ಡದಾಗುತ್ತೆ. ಸೊ ಇವಾಗ ನಾನು ಏನ್ ಹಾಕಿದೀನಿ ಅದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿದೆ. ಸೊ ಇನ್ಕ್ರೀಸ್ ಮಾಡೋದಾಗ್ಲಿ ಕಡಿಮೆ ಮಾಡೋದಾಗ್ಲಿ ಅವಶ್ಯಕತೆ ಇಲ್ಲ. ಸೊ ನಾನ್ ನಿಮ್ಗೆ ಐಡಿಯಾ ಹೇಳ್ಕೊಟ್ಟಿದ್ದು, ಈ ತರ ಮಾಡ್ಕೊಳ್ಳಿ ನಿಮ್ಗೆ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಚೆಸ್ಟ್ ಹಾಕಿದ್ದಾಯ್ತು. ಏನಿದೆ ನಮ್ಮ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ತಗೊಂಡಿರೋದು ಇದು. ಇದಕ್ಕೆ ನಾನು ಯಾವ್ದೇ ಲೂಸ್ ಆಡ್ ಮಾಡಿಲ್ಲ, ಎಂತದೂ ಇಲ್ಲ. ಯಾಕಂದ್ರೆ ನೀವು ಒಂದ್ಸರಿ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ಇದು ನೋಡಿ. ತುಂಬಾ ನೀಟಾಗಿ ನಿಮ್ಗೆ ಕುರ್ತಿಯ ಕಟಿಂಗ್ ಮಾಡೋದು ಹೇಗೆ ಅಂತ ನೀಟಾಗಿ ತಲೆಗೆ ಹೋಗುತ್ತೆ. ಸೊ 36 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಬರುತ್ತೆ. ಸೊ ಅದನ್ನ ಹಾಕಿದೀನಿ. ಸೊ ಆರ್ಮೋಲ್ ರೌಂಡ್ ಚೆಸ್ಟ್ ಮೆಷರ್ಮೆಂಟ್ ಎರಡು ಒಂದೇ ತರ ಮ್ಯಾಚ್ ಆಗೋ ತರ ಮಾಡ್ಕೊಳ್ಬೇಕು. ಸೊ ಈ ಮೆಥಡ್ ನ ಯೂಸ್ ಮಾಡಿ 100% ಇದು ನಿಮ್ಗೆ ವರ್ಕ್ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಮಿಡಲ್ ಚೆಸ್ಟ್. ಮಿಡಲ್ ಚೆಸ್ಟ್ ನ ರೌಂಡ್ ಮಾರ್ಕ್ ಹಾಕ್ಬೇಕು. ಸೊ ಎಲ್ಲಿ ಮಾರ್ಕ್ ಹಾಕ್ಬೇಕು, ಮಿಡಲ್ ಚೆಸ್ಟ್ ರೌಂಡ್ ನ ನಾವು ಎಲ್ಲಿ ಮಾರ್ಕ್ ಹಾಕ್ಬೇಕು? ಸೊ ಅದಕ್ಕೆ ನೋಡಿ, ಇಲ್ಲಿ ಬಸ್ಟ್ ಲೆಂತ್, ಸೊ ಈ ಮೆಷರ್ಮೆಂಟ್ ನ ತಗೊಂಡಿದೀನಿ, ಬಸ್ಟ್ ಲೆಂತ್ ಮೆಷರ್ಮೆಂಟ್ ತಗೊಂಡಿದೀನಿ. ಸೊ ಮೇಲಿಂದ ಬಸ್ಟ್ ಲೆಂತ್, ಸೊ ಇದು ಬಸ್ಟ್ ಲೆಂತ್ ಎಷ್ಟಿದೆ, 10.5 ಇಂಚ್ ಇದೆ. 10.5 ಇಂಚಿಗೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇದು ಬಂದು ನಮ್ಮ ಬಸ್ಟ್ ಲೆಂತ್. ಸೊ ಮಾರ್ಕ್ ಹಾಕೊಂಡು ನೀವು ಈ ಬಸ್ಟ್ ಲೆಂತ್ ಏನ್ ಬರುತ್ತೆ, ಸೊ ಇದು ಬಂದು ಮಿಡಲ್ ಚೆಸ್ಟ್ ಲೈನ್ ಬರುತ್ತೆ. ಮಿಡಲ್ ಚೆಸ್ಟ್ ಲೈನ್ ನ ಎಲ್ಲಿ ಹಾಕೋದು ಅನ್ನೋದು ಒಂದು ಐಡಿಯಾ ನಿಮ್ಗೆ. ಬಸ್ಟ್ ಲೆಂತ್ ಏನ್ ಬರುತ್ತೆ, ಬಸ್ಟ್ ಪಾಯಿಂಟ್ ನಮ್ಮ ಶೋಲ್ಡರ್ ಇಂದ ನಮ್ಮ ಕಫ್ ಏನಿದೆ ಅಲ್ಲಿ ಬಸ್ಟ್ ಪಾಯಿಂಟ್ ಇರುತ್ತೆ. ಸೊ ಆ ಬಸ್ಟ್ ಪಾಯಿಂಟ್ ಏನಿದೆ 10.5 ಇಂಚ್ ಇದೆ. 10.5 ಇಂಚಿಗೆ ಅರ್ಧ ಇಂಚು ಸೇರಿಸಿ ನಾನು 11 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಿರೋದು. ಸೊ ಈಗ ಮಿಡಲ್ ಚೆಸ್ಟ್ ಸುತ್ತಳತೆ ಏನ್ ಮಿಡಲ್ ಚೆಸ್ಟ್ ರೌಂಡ್ ಬಂದಿದೆ, ಸೊ 38 ಇಂಚು. ಸೊ ಅದನ್ನ ಮಾರ್ಕ್ ಹಾಕ್ಬೇಕು. 38 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ, 9.5 ಬರುತ್ತೆ. ಸೊ ಇಲ್ಲಿಂದ 9.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ.
ಸೊ ಇದು ಬಂದು ಮಿಡಲ್ ಚೆಸ್ಟ್ ರೌಂಡ್. ಸೊ ಈ ರೀತಿ ನೀವು ಮಾಡೋದ್ರಿಂದ ಕೆಲವರು ಡ್ರೆಸ್ ಹೊಲ್ದಾಗ ನಮ್ ಕಫ್ ಏನಿದೆ ಇಲ್ಲಿ ತುಂಬಾ ಟೈಟ್ ಆಗಿ ಹಿಡ್ದಂಗ್ ಆಗಿರುತ್ತೆ. ಸೊ ಏನಕ್ಕೆ ಅಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಸೊ ಅದನ್ನ ಮಿಡಲ್ ಚೆಸ್ಟ್ ರೌಂಡ್ ಗೆ ಹಾಕಿರ್ತಾರೆ. ಸೊ ಆವಾಗ ಈ ಇದು ಟೈಟ್ ಆಗಿ ಹಿಡಿಯೋ ತರ ನಮ್ಗೆ ಪ್ರಾಬ್ಲಮ್ ಆಗೋದು. ಸೊ ಈ ರೀತಿ ನೀವು ಹಾಕೊಂಡ್ರೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಮತ್ತೆ ನೀಟಾಗಿ ಕೂರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೇಗ್ ಬಂದಿದೆ ಅಂತ ಹೇಳಿ. ಸೊ ಈ ಮಿಡಲ್ ಚೆಸ್ಟ್ ಲೆಂತ್ ಆಯ್ತು, ರೌಂಡ್ ಆಯ್ತು. ಸೊ ನೆಕ್ಸ್ಟ್ ಬಂದು ವೇಸ್ಟ್ ರೌಂಡ್. ಸೊ ವೇಸ್ಟ್ ರೌಂಡ್ ನ ನೀವು ಎಲ್ಲ ಹಾಕೋದು, ಸೊ ಅದಕ್ಕೆ ಅಂತಾನೆ ವೇಸ್ಟ್ ಲೆಂತ್ ತಗೊಂಡಿದೀನಿ ನೋಡಿ. ಇಲ್ಲಿ ವೇಸ್ಟ್ ಲೆಂತ್ ಎಷ್ಟಿದೆ, 15 ಇಂಚ್ ಇದೆ. ಎಲ್ಲಾರ್ದು 15 ಇಂಚ್ ಬರಲ್ಲ, ಕೆಲವ್ರದ್ದು 14 ಇಂಚು, 14.5, 15, 15.5, ತುಂಬಾ ಸ್ವಲ್ಪ ಹೆವಿ ಲೆಂತ್ ಇರೋರಿಗೆ 16 ಇಂಚ್ ಬರುತ್ತೆ. ಸೊ ನೀವು ನಿಮ್ಮ ಮೆಷರ್ಮೆಂಟ್ ಪ್ರಕಾರ ಹಾಕೊಳ್ಳಿ. ಸೊ ನಂದು ಬಂದು 15 ಇಂಚ್ ಬಂದಿದೆ ವೇಸ್ಟ್ ಲೆಂತ್. ಸೊ ಇಲ್ಲಿಂದ 15 ಇಂಚಿಗೆ ಅರ್ಧ ಇಂಚು ಸೇರಿಸಿ 15.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದು ಬಂದು ವೇಸ್ಟ್ ಲೆಂತ್. ಸೊ ವೇಸ್ಟ್ ಲೆಂತ್ ಆಯ್ತು ಅಂದ್ರೆ ಸೊಂಟದ ಉದ್ದ, ಸೊಂಟದ ಸುತ್ತಳತೆ ಮಾರ್ಕ್ ಹಾಕ್ಬೇಕು. ಸೊಂಟದ ಸುತ್ತಳತೆ ಎಷ್ಟು, ವೇಸ್ಟ್ ರೌಂಡ್ 34 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ, 8.5 ಇಂಚ್ ಬರುತ್ತೆ. ಸೊ ಇಲ್ಲಿಂದ 8.5 ಇಂಚ್ ಏನಿದೆ, ಸೊ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಹಿಪ್ ರೌಂಡ್. ಹಿಪ್ ರೌಂಡ್, ಸೊ ಹಿಪ್ ರೌಂಡ್ ಎಲ್ಲಿ ಬರುತ್ತೆ, ಎಲ್ಲಿ ಮಾರ್ಕ್ ಹಾಕ್ಬೇಕು, ಹಿಪ್ ಲೆಂತ್ ಅಂತ, ಅದಕ್ಕೆ ಅಂತಾನೆ ಇಲ್ಲಿ ಮಾರ್ಕ್ ಹಾಕಿದೀನಿ. ಹಿಪ್ ಲೆಂತ್, ಹಿಪ್ ಲೆಂತ್ ಎಷ್ಟು, 21 ಇಂಚು ಬಂದಿದೆ. ಸೊ ಇದು ಬಂದು ಅವರವರ ಅಭಿರುಚಿಯ ಮೇಲೆ, ಅಂದ್ರೆ ಅವರು ಎಲ್ಲಿವರೆಗೂ ಹಿಪ್ ಲೆಂತ್ ಅಂದ್ರೆ ನೋಡಿ ಇಲ್ಲಿ ಸ್ಲಿಟ್ ಓಪನ್ ಬರುತ್ತಲ್ಲ ಇದು. ಸೊ ನಂದು ಬಂದು 21 ಇಂಚ್ ಇದೆ. ಕೆಲವರು 18 ಇಂಚ್ ಇಟ್ಕೊಳ್ತಾರೆ, ಕೆಲವರು 20, ಕೆಲವರು 19, ಕೆಲವರು 22 ಇಂಚು. ಸೊ ಆ ತರ. ಸೊ ನಂದು ಬಂದು 21 ಇಂಚ್ ಇದೆ. ಸೊ ಮೇಲಿಂದ 21 ಇಂಚಿಗೆ ಅರ್ಧ ಇಂಚು ಸೇರಿಸಿ 21.5 ಇಂಚಿಗೆ ಮಾರ್ಕ್ ಹಾಕ್ಬೇಕು. ಸೊ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ. ಸೊ ಹಿಪ್ ಲೆಂತ್ ಲೈನ್ ಆಯ್ತು. ಹಿಪ್ ಲೆಂತ್ ಹಾಕಿದಾಯ್ತು. ಇದರ ಸುತ್ತಳತೆ ಸೊ ಎಲ್ಲಿದೆ, ಹಿಪ್ ರೌಂಡ್ ಇಲ್ಲಿ 39 ಇಂಚ್ ಇದೆ. ಸೊ 39 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ, 9.25 ಇಂಚು ಬರುತ್ತೆ. ಸೊ ಇಲ್ಲಿಂದ 9.25 ಇಂಚ್ಗೆ ಮಾರ್ಕ್ ಹಾಕೊಳ್ಬೇಕು. ನೋಡಿ ಈ ತರ. ಸೊ ಇವಾಗ ನೋಡಿ ಇದು ಬಂದು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್. ನಾವಿಲ್ಲಿ ತುಂಬಾ ಟೈಟ್ ಆಗಿರ್ದಿಲ್ಲ, ತುಂಬಾ ಲೂಸ್ ಆಗಿರ್ದಿಲ್ಲ, ಏನ್ ಬಾಡಿ ಮೆಷರ್ಮೆಂಟ್ ಇದೆ ತಗೊಂಡಿದೀವಿ. ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಸೊ ಇಲ್ಲಿಂದ ನೀವು ಏನು ನಿಮ್ಗೆ ಲೂಸ್ ಬೇಕಾ, ಲೂಸಿಂಗ್ ಅನ್ನೋ ಒಂದು ವರ್ಡ್ ಬರುತ್ತೆ. ಸೊ ಇದು ಬಂದು ಎಲ್ಲಾ ಕಡೆ ಇದನ್ನ ನಾವು ಹಾಕೊಳ್ಳೋದಲ್ಲ. ಎಲ್ಲೆಲ್ಲಿ ನಮಗ್ ಲೂಸ್ ಬೇಕು ಅಂದ್ರೆ ಈಗ ಕುರ್ತಿ ಸೊ ಸ್ವಲ್ಪ ಲೂಸ್ ಇದ್ರೇನೆ ಲುಕ್. ತುಂಬಾ ಬಾಡಿ ಫಿಟ್ ಹಾಕೋರಿದ್ದಾರೆ, ತುಂಬಾ ಏನಿದೆ ಎಕ್ಸಾಕ್ಟ್ ಫಿಟ್ ಹಾಕೋರಿದ್ದಾರೆ. ಬಟ್ ಎಕ್ಸಾಕ್ಟ್ ಫಿಟ್ ಹಾಕಿದ್ರೆ ತುಂಬಾ ಟೈಟ್ ಅನ್ಸುತ್ತೆ. ಸೊ ನಮಗ್ ಲೂಸಿಂಗ್ ಬೇಕು, ಎಷ್ಟು ಬೇಕು, ಸೊ 1/2 ಇಂಚ್ ಬೇಕಾ, 1 ಇಂಚ್ ಬೇಕಾ. ಸೊ ಇಲ್ಲಿ ನೀವು ಲೂಸಿಂಗ್ ಗೆ ಆಡ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ ನಾನು 1/2 ಇಂಚು ಲೂಸಿಂಗ್ ಗೆ ಆಡ್ ಮಾಡ್ತೀನಿ. ಸೊ ಇದು ಬಂದು ಅವ್ರವ್ರು ಹೇಗ್ ಹಾಕ್ತಾರೆ ಅನ್ನೋದ್ರ ಮೇಲೆ. ಸೊ ಇಲ್ಲ ಲೂಸಿಂಗ್ ಬೇಕಂದ್ರೆ ನೀವು ಅರ್ಧ ಇಂಚ್ ಬೇಕಾ, 1 ಇಂಚ್ ಬೇಕಾ, ಸೊ ಅದು ನಿಮ್ ಇಷ್ಟ. ಇಲ್ಲ ಬೇಡ ಬಾಡಿ ಏನ್ ಮೆಷರ್ಮೆಂಟ್ ಇದೆ ಅದು ಎಕ್ಸಾಕ್ಟ್ ಹಾಕೊಳ್ತೀವಿ ಅಂತ ಅಂದ್ರೆ ಸೊ ನೀವು ಎಕ್ಸಾಕ್ಟ್ ಹಾಕೊಳ್ಬಹುದು. ಸೊ ಇಲ್ಲಿ ನೋಡಿ ಇದು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್. ನಾನು ಲೈನ್ ಹಾಕಿ ತೋರಿಸ್ತೀನಿ. ಸೊ ಈ ಲೈನ್ ಏನಿದೆ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್. ಸೊ ಇಲ್ಲಿ ನಾನು 1/2 ಇಂಚು ಲೂಸಿಂಗ್ ಇಟ್ಟಿದ್ದೀನಿ. ಸೊ 1 ಇಂಚ್ ಬೇಕಾದ್ರೂ ನೀವು ಇಟ್ಕೊಳ್ಬಹುದು. ಸೊ ಇದಕ್ಕೆ ನಾನು ಲೈನ್ ಹಾಕ್ತಿದ್ದೀನಿ. ಸೊ ಈ ರೀತಿ ನೋಡಿ. ಇವಾಗ ನೀವು ಲೂಸಿಂಗ್ ಇಟ್ಕೊಂಡ್ರೆ ಈ ಲೈನು ನಿಮ್ಗೆ ಯೂಸ್ ಆಗಲ್ಲ. ಏನಕ್ಕಂದ್ರೆ ಲೂಸಿಂಗ್ ಬಿಟ್ಟು ಇದ್ರ ಮೇಲೆ ಸ್ಟಿಚಿಂಗ್ ಬರ್ಬೇಕು. ನಮ್ಗೆ ಈ ಲೈನ್ ಮೇಲೆ ಸ್ಟಿಚಿಂಗ್ ಬರ್ಬೇಕು. ಲೂಸಿಂಗ್ ಬೇಡ ಅಂದ್ರೆ ಏನ್ ಬಾಡಿ ಮೆಷರ್ಮೆಂಟ್ ಇದೆ ಸೊ ಅದಕ್ಕೆ ನೀವು ಎಕ್ಸಾಕ್ಟ್ ಹಾಕೊಳ್ಬೇಕು. ಸೊ ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ಇದಕ್ಕೆ ಈ ರೀತಿ ಲೈನ್ ಹಾಕೊಳ್ಬೇಕು. ಸೊ ಈ ರೀತಿ. ಸೊ ಈಗ ನಾವು ಬಾಟಮ್ ಫೈನಲಿ ನಮ್ಗೆ ಉಳಿದಿರೋದು ಬಾಟಮ್.
ಸೊ ಈ ಬಾಟಮ್ ಎಂಡ್ ಆಗಿದೆ. ಸೊ ಬಾಟಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸಾರಿ ನೋಡಿ, ಈ ಲೈನ್ ಇದೆಯಲ್ಲ, ಈ ಲೈನ್ ಇಲ್ಲಿಗೆ ಎಂಡ್ ಮಾಡಿ, ಇಲ್ಲಿ ಮಾತ್ರ ಇಲ್ಲಿ 2 ಇಂಚ್ ಇಡಬೇಕು. ಸೊ ಇಲ್ಲಿ 2 ಇಂಚ್ ಇಡಬೇಕು. ಸೊ ಇಲ್ಲಿ 2 ಇಂಚ್ ಇಡಬೇಕು. ಇದು ಬಂದು ಹಿಪ್ ರೌಂಡ್. ಸೊ ಇಲ್ಲಿ ಬಂದು ನಾವು 1 ಇಂಚ್ ಅಷ್ಟೇ ಇಟ್ಕೊಳ್ಬೇಕು. ಮಾರ್ಜಿನ್ ಬಂದು 1 ಇಂಚ್ ಅಷ್ಟೇ ಇಟ್ಕೊಳ್ಬೇಕು. ಸೊ ಇಲ್ಲಿಂದ ಇದನ್ನ ಇಲ್ಲಿ ಈ ರೀತಿ ಕನೆಕ್ಟ್ ಮಾಡ್ಬೇಕು ಲೈನ್ ನ. ಏನಕ್ಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟಿದೀವಲ್ಲ, ಸೊ ಇದು ನಮ್ಮ ಫಿಟ್ಟಿಂಗ್ ಸ್ಟಿಚ್ ಆಗುತ್ತೆ. ಸೊ ಇಲ್ಲಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ಸ್ಟಿಚಸ್ ಹಾಕೊಳ್ಬಹುದು. ಬಟ್ ಈ ಹಿಪ್ ರೌಂಡ್ ಇದೆಯಲ್ಲ, ಇಲ್ಲಿ ಏನಕ್ಕಂದ್ರೆ ಇಲ್ಲಿ ಸ್ಲಿಟ್ ಓಪನ್ ನಾವು ಸ್ಟಿಚ್ ಮಾಡ್ಬಿಡ್ತೀವಿ. ಇಲ್ಲಿ ಏನ್ ಬರುತ್ತೆ ಸ್ಲಿಟ್ ಓಪನ್, ಇದನ್ನ ಇಲ್ಲಿ ಸ್ಟಿಚ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನೀವೇನಾದ್ರೂ ಮೆಜರ್ಮೆಂಟ್ ರಾಂಗ್ ಆಗಿ ಇಟ್ಕೊಂಡ್ರೆ, ಸಪೋಸ್ ಲೂಸ್ ಅಥವಾ ಟೈಟ್, ಇಲ್ಲಿ ಯಾವುದೇ ಕಾರಣಕ್ಕೂ ಒಂದ್ಸರಿ ಫಿನಿಶಿಂಗ್ ಮಾಡಿದ್ಮೇಲೆ ಚೇಂಜ್ ಮಾಡಕ್ ಆಗಲ್ಲ. ಇಲ್ಲಿ ಲೂಸು ಫಿಟ್ ಮಾಡ್ಕೊಳ್ಬಹುದು, ಬಟ್ ಇಲ್ಲಿ ಮಾತ್ರ ನೀವು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಹಿಪ್ ರೌಂಡ್ ನ ಮಾತ್ರ ನೀವು ನೀಟಾಗಿ ನೋಡ್ಕೊಂಡು ಮೆಜರ್ಮೆಂಟ್ ನ ಹಾಕೊಳ್ಬೇಕು. ಸೊ ಲಾಸ್ಟ್ ಅಲ್ಲಿ ಉಳಿಯೋದೇ ಬಾಟಮ್. ಸೊ ಬಾಟಮ್ ನ ಎಷ್ಟು ಇಟ್ಕೊಳ್ಬೇಕು ಅಂತ. ಸೊ ಇದಕ್ಕೆ ಯಾವುದೇ ಮೆಜರ್ಮೆಂಟ್ ಇಲ್ಲ. ಅಳತೆ ಡ್ರೆಸ್ ಇದ್ರೆ ಖಂಡಿತ ಅದ್ರಲ್ಲಿ ಎಷ್ಟಿದೆ ಅಷ್ಟು ತಗೊಳ್ಬಹುದು. ಬಟ್ ಇಲ್ಲಿ ಇದಕ್ಕೆ ನಾನು ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಹಿಪ್ ರೌಂಡ್ ಏನ್ ಹಾಕಿದೀವಿ 9.25 ಇಂಚು, ಇದಕ್ಕೆ 2 ಇಂಚು ಆಡ್ ಮಾಡ್ಕೊಳ್ಬೇಕು. ಅಂದ್ರೆ 10.25 11.25 ಇಂಚ್ ಆಗುತ್ತೆ. ಸೊ 11.25 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಬೇಕು. 11.25 ಇಂಚು. ಸೊ ಇಲ್ಲಿಂದ 1 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಬೇಕು. ಸೊ ಮಾರ್ಕ್ ಹಾಕೊಂಡು ಈ ಲೈನ್ ಈ ರೀತಿ ಸೇರಿಸ್ಕೊಳ್ಬೇಕು. ಅಂದ್ರೆ ಏನ್ ನಮ್ಮ ಹಿಪ್ ರೌಂಡ್ ಇರುತ್ತೆ. ಸೊ ಇದು ಸಪೋಸ್ ನಿಮ್ಗೆ 8 ಇಂಚ್ ಬಂತು ಅನ್ಕೊಳ್ಳಿ, 2 ಇಂಚ್ ಆಡ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಕ್ ಹಾಕೊಳ್ಳಕ್ಕೆ. ಸೊ ಇಲ್ಲಿ ನಂದು 9.25 ಬಂದಿದೆ. ಸೊ ಇಲ್ಲಿಂದ ನಾನು 11.25ಗೆ ಮಾರ್ಕ್ ಹಾಕೊಂಡಿದೀನಿ. 1 ಇಂಚು ಇಲ್ಲಿ ಫೋಲ್ಡಿಂಗ್ ಸ್ಟಾರ್ಟ್ ಆದ್ರೆ ಇಲ್ಲಿಗೆ ಎಂಡ್ ಆಗೋದು. ಸೊ ಇಲ್ಲೂ ಅಷ್ಟೇ ಯಾವುದೇ ಜಾಸ್ತಿ ಕಡಿಮೆ ಮಾಡ್ಕೊಳಕ್ ಆಗಲ್ಲ. ಒಂದ್ಸರಿ ಫೋಲ್ಡ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಸೊ ಎಂಡ್ ಆಗುತ್ತೆ. ಸೊ ಇದು ಬಂದು ನಮ್ಮ ಕೃತಿಯ ಡ್ರಾಫ್ಟಿಂಗ್. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ, ಇದು ಅಪ್ಪರ್ ಚೆಸ್ಟ್. ಸೊ ಇದು ಬಂದು ಮಿಡಲ್ ಚೆಸ್ಟ್. ಸೊ ಇದು ಬಂದು ವೇಸ್ಟ್ ರೌಂಡ್. ಸೊ ಇದು ಬಂದು ಹಿಪ್ ರೌಂಡ್. ಸೊ ಫೈನಲಿ ಬಂದು ಇದು ಬಂದು ಬಾಟಮ್. ಸೊ ಇಲ್ಲಿ ನೋಡಿ, ನೆಕ್ ಇದು ನಿಮ್ ಇಷ್ಟದ ಪ್ರಕಾರ ಉದ್ದ. ಸೊ ಇಲ್ಲಿ ನಾನು ಫ್ರಂಟ್ ಹಾಗೆ ಬ್ಯಾಕ್ ಎರಡಕ್ಕೂ 6 ಇಂಚು ರೆಡಿ ಬೇಕು. ಸೊ ಅದಕ್ಕೆ 1/2 ಇಂಚು ಸೇರಿಸಿ 6.5 ಇಂಚ್ ಮಾರ್ಕ್ ಹಾಕ್ತೀನಿ. ಇಲ್ಲಿ 3 ಇಂಚ್ ತಗೊಂಡಿದೆ. ಸೊ ಇಲ್ಲೂ ಅಷ್ಟೇ ಅದೇ 3 ಇಂಚಿಗೆ ಮಾರ್ಕ್ ಹಾಕೊಂಡು ನಾನು ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಸೊ ಆ ಶೇಪ್ ಹಾಕೊಳ್ಬಹುದು. ಸೊ ಇದು ಎಕ್ಸಾಕ್ಟ್ ನಮ್ಮ ಕೃತಿಯ ಡ್ರಾಫ್ಟಿಂಗ್. ಸೊ ಇದನ್ನ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಇದು ಮೆಜರ್ಮೆಂಟ್ ಹೇಗೆ ತಗೊಂಡೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿ, ಯಾರು ನೋಡಿಲ್ಲ ಅದು ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ, ನಿಮ್ಗೆ ಕುರ್ತಿನ ಕಟಿಂಗ್ ಮಾಡೋದು ತುಂಬಾ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.